ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ಏನಂದರೆ ಸ್ಕ್ರಬ್ಬನ್ನು ಮನೆಯಲ್ಲೇ ತಯಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮತ್ತು ಆ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ. ಆಮೇಲೆ ಡ್ರೈ ಸ್ಕಿನ್ ಇರುತ್ತಲ್ಲ, ಡೆಡ್ ಸ್ಕಿನ್, ಅದು ಸಹ ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂದ್ರೆ, ಫಸ್ಟು 1 ಟೀ ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಜೇನುತುಪ್ಪ, ಇವೆರಡು ಇದ್ದರೆ ಸಾಕು. ಇವೆರಡನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಫಸ್ಟು ನೀವು ಮುಖವನ್ನು ನೀಟಾಗಿ ತೊಳ್ಕೊಂಬಿಡಿ. ತೊಳ್ಕೊಂಡು ಆದಮೇಲೆ ಈ ಸ್ಕ್ರಬ್ ಮಾಡ್ಕೊಂಡಿರ್ತಿರಲ್ಲ, ಈ ಸ್ಕ್ರಬ್ಬನ್ನು ಫಸ್ಟ್ ಎಲ್ಲ ಮುಖಕ್ಕೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ ನೀಟಾಗಿ ನೀವು ಈ ಥರ ರಬ್ ಮಾಡಿ, ಒಂಥರ ಮಸಾಜ್ ಥರ ಮಾಡ್ಕೊಂಬಿಡಿ. ಆ ಥರ ಮಾಡ್ಕೊತ ಒಂದು 2 ಮಿನಿಟ್ಸ್ ಮಾಡಿದ್ದಾದಮೇಲೆ ನೀವು ನಮ್ಮ ಮುಖವನ್ನು ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ವಾಶ್ ಮಾಡ್ಕೊಂಡು ನೋಡಿ, ನೀವು ಡ್ರೈ ಸ್ಕಿನ್ ಇರ್ತದಲ್ಲ, ಡೆಡ್ ಸ್ಕಿನ್ ಇರ್ತದಲ್ಲ, ಅದೆಲ್ಲ ಫುಲ್ ರಿಮೂವ್ ಆಗ್ತದೆ. ಇದೇ ಥರ ನೀವು ಮನೆಯಲ್ಲಿ ವಾರದಲ್ಲಿ 2 ಸರಿ ಆದರೂ ಮಾಡಿದರೆ ಸಾಕು. ನೀವು ಸ್ಕ್ರಬ್ಬು ನಿಮ್ಮ ಮುಖದಲ್ಲಿರೋ ಕೊಳೆ ಆಗಿರ್ಬೋದು, ಅದು ಸಹ ಹೊರಟೋಗ್ತದೆ. ಇದನ್ನು ಮಾಡಿ ನೋಡಿ, ಇದು ಸೈಡ್ ಎಫೆಕ್ಟು ಆಗಂಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇನ್ನೂ ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದ್ರೆ ಮರೆಯದೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ತೀನಿ. ಈ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.